ಹಾಯ್, ಇವತ್ತು ಇನ್ನೊಂದು ನ್ಯೂ ಬ್ರೈಡಲ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಆಲ್ರೆಡಿ ಈ ಡಿಸೈನ್ ನಾನು ಐಡಿಲಿ ಅಪ್ಲೋಡ್ ಮಾಡಿದ್ದೀನಿ. ಈ ತರ ಬೀಸ್ ಯೂಸ್ ಮಾಡ್ಕೊಂಡು ಆದ್ರೂ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಯಾವ ತರ ಹಾಕೋದು ಸ್ಟಾರ್ಟಿಂಗ್ ಇದೆ ಅಂತ. ಈ ವಿಡಿಯೋದ ನೋಡೋಣ ಬನ್ನಿ. ಫಸ್ಟ್ ಯಾರೆಲ್ಲಿ ದಾರ ತಗೊಂಡು ಸೀರೆಗೆ ಲಾಕ್ ಮಾಡ್ಕೊಬೇಕು. ನಾನು ಯೂಸ್ ಮಾಡ್ತಿರೋ ನೀಡಲ್ ನಂಬರ್ 10. ಈಗ ಸೀರೆಗೆ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿ ಇನ್ನೊಂದ್ಸತಿ ಲಾಕ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಥ್ರೆಡ್ ಸ್ವಲ್ಪ ಮೇಲೆ ಮಾಡಿ ಈ ತರ ಫ್ಲವರ್ ಬೀಡ್ಸ್ ತಗೊಂಡು ಲಾಕ್ ಮಾಡ್ಕೊಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ನೀಡ ಮೇಲೆ 2 ಸತಿ ದಾರ ಸುತ್ಕೊಂಡು ಸ್ವಲ್ಪ ವಿ ಶೇಪ್ ಅಲ್ಲಿ ದಾರ ತಗೊಂಡ್ಬರ್ಬೇಕು. ದಾರ ತಗೊಂಡ್ಬಂದು ಎರಡಕ್ಕೊಂದ್ಸಲ ಮತ್ತೆ ತ್ರಿಬಾ ಕ್ರೋಶೆ ಮಾಡ್ಕೊಬೇಕು. ಮಾಡ್ಕೊಂಡ್ಮೇಲೆ ಟೂ ಚೈನ್ ಆದ್ಮೇಲೆ ಇಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಫುಲ್ ಎಷ್ಟು ಹಿಡಿಯುತ್ತೋ ಅಷ್ಟು ಡಬಲ್ ಕ್ರೋಶೆ ಮಾಡ್ಬೇಕು. 1 2 ಟೋಟಲಿ 10 ಡಬಲ್ ಕ್ರೋಶಸ್ ಆಗಿದೆ. 10 ಆದ್ಮೇಲೆ ಇದು ಎಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ಒಂದು ಲಾಕ್ ಆದ್ಮೇಲೆ ತಿರ್ಗಾ ಥ್ರೆಡ್ ಮೇಲೆ ಮಾಡಿ ತಿರ್ಗಾ ಫ್ಲವರ್ ಬೀಡ್ಸ್ ಆಡ್ ಮಾಡ್ಕೊಂಡು ಲಾಕ್ ಮಾಡೋದು. ಬೀಡ್ ಲಾಕ್ ಥ್ರೆಡ್ ಮೇಲೆ 2 ಟೈಮ್ ದಾರ ಸುತ್ಕೊಂಡು ಸ್ವಲ್ಪ ವಿ ಶೇಪ್ ಅಲ್ಲಿ ಮಾಡ್ಕೊಬೇಕು. ತಿರ್ಗಾ ಮತ್ತೆ ಎರಡಕ್ಕೊಂದ್ಸಲ ಮತ್ತೆ 2 ಚೈನ್ ಸೇಮ್ ಇದೇ ತರ ಮಾಡ್ಕೊಳ್ಬೇಕು. 10 ಡಬಲ್ ಕ್ರೋಶಸ್ ಹಾಕೊಬೇಕು. ಈ ತರ 2 ಫ್ಲವರ್ ಬೀಡ್ ಡಿಸೈನ್ ಹಾಕೊಂಡಿದ್ದೀನಿ. ಈ ಕಸ್ಟಮರ್ಗೆ ಕುರ್ಚಬೇಕಂತೆ ಇದೇ ತರ ಸ್ಯಾರಿ ಫುಲ್ ಕೂಡ ಹಾಕೊಂಡು ಹೋಗ್ಬೋದು. ಇವಾಗ 4 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಲಾಕ್, ಇಲ್ಲಿ ಕುಚ್ ಬರುತ್ತೆ. ಮತ್ತೆ ದಾರ ಮೇಲೆ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಸೇಮ್ ನೀಡ ಮೇಲೆ 2 ಸತಿ ದಾರ ಸುತ್ಕೊಂಡು ಈ ಸ್ಟಿಚ್ ಕೂಡ ನಾನು 2 ಫ್ಲವರ್ ಆಫ್ ಡಬಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಲಾಕ್ ಆಗಿದ ಪಕ್ಕನೆ ಮತ್ತೆ ಇನ್ನೊಂದು ಲಾಕ್, ಇಲ್ಲಿ ಫ್ಲವರ್ ಡಿಸೈನ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ. ಇವಾಗ ಲಾಕ್ ಮಾಡ್ತೇವೆ, ಇನ್ನೊಂದ್ಸತಿ ಲಾಕ್ ಮಾಡಿ ಇವಾಗ 2 ಚೈನ್ 1 2 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ನೋಡಿ ಲಾಕ್, ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್, ಮತ್ತೆ 2 ಚೈನ್ 1 2 ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು. ಮತ್ತೆ 2 ಚೈನ್ ಆದ್ಮೇಲೆ ಮತ್ತೆ ಇನ್ನೊಂದು ಲಾಕ್ ಆದ್ಮೇಲೆ ಥ್ರೆಡ್ ಮೇಲೆ ಮಾಡಿ ಬೀಡ್ ಇನ್ಸೆಟ್ ಮಾಡಿ ಬೀಡ್ ಲಾಕ್, ಮತ್ತೆ ಸೇಮ್ ನೀಡ ಮೇಲೆ 2 ಸತಿ ದಾರ ಸುತ್ಕೊಂಡು ವಿ ಸ್ಟಿಚ್ ಎರಡಕ್ಕೊಂದ್ಸತಿ ಈ ತರ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ ಫ್ಲವರ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.